ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಅನಾಮಿಕಾ ಅನು. ಅಭಿವ್ಯಕ್ತಿ ಕಥಾಲೋಕಕ್ಕೆ ಸ್ವಾಗತ. ಅನುಬಂಧ ಕಥೆಯ 51ನೇ ಅಧ್ಯಾಯವನ್ನು ಶುರು ಮಾಡೋಣ. ನೋಡ್ ಸಾನ್ವಿ, ನೀನು ತುಂಬಾ ಅದೃಷ್ಟವಂತೆ. ನಿನ್ನನ್ನು ಪ್ರಾಣಕ್ಕಿಂತ ಹೆಚ್ಚಾಗಿ ಪ್ರೀತಿಸೋ ಗಂಡ ಸಿಕ್ಕಿದ್ದಾನೆ. ಅವನ ಜೊತೆಗೆ ಅನ್ಯೋನ್ಯವಾಗಿ ಸಂಸಾರ ಮಾಡಿಕೊಂಡಿರು. ಈ ಕಿರುಕುಳ ಕೊಡೋ ಅತ್ತೆ ಮಾವ ನಿನ್ನ ಮನೇಲಿ ಮಾತ್ರ ಅಲ್ಲ, ಎಷ್ಟೋ ಮನೆಗಳಲ್ಲಿರ್ತಾರೆ. ಇವೆಲ್ಲ ಕಾಮನ್. ಸೊ ಪ್ಲೀಸ್, ಇನ್ಮೇಲೆ ಅತ್ತೆ ಮಾತನ್ನು ಕೇಳಿ ಏನೇನೋ ಹುಚ್ಚಾಟ ಆಡೋ ಬದಲು ಪ್ರೀತಿಸೋ ಗಂಡನ್ನ ಚೆನ್ನಾಗಿ ನೋಡ್ಕೊ. ಅವ್ರ ಮನಸ್ಸಿಗೆ ನೋವು ಮಾಡಬೇಡ. ಹಾಗೆ ಇನ್ನೊಂದು ವಿಷಯ, ಸೂರಜ್ ಬಾವ ಒಂದು ಕಾಲದಲ್ಲಿ ನನಗೆ ಕ್ರಶ್ ಆಗಿದ್ರು. ಆದರೆ ಈಗ ಅವರು ನನಗೆ ನನ್ನ ಫ್ರೆಂಡ್ ಗಂಡ ಅಷ್ಟೇ. ಅದು ಅಲ್ಲದೆ ನನಗೀಗ ಮದುವೆ ಸೆಟ್ ಆಗಿದೆ ಕಣೆ. ಹುಡುಗ ಇರೋದು ಹೈದ್ರಾಬಾದ್ನಲ್ಲಿ, ಅವ್ರ ಅಪ್ಪ ಅಮ್ಮ ಇರೋದು ಹಾಸನದಲ್ಲಿ. ಮುಂದಿನ ತಿಂಗಳೇ ಹಾಸನದಲ್ಲಿ ಮದುವೆ. ನಿಮ್ಮನೆಗೆ ಬಂದು ಲಗ್ನ ಪತ್ರಿಕೆ ಕೊಡ್ತೀನಿ. ನೀನು ಭಾವ ತಪ್ಪದೆ ನನ್ನ ಮದುವೆಗೆ ಬರಬೇಕು. ಅಷ್ಟರಲ್ಲಿ ನಿನಗೂ 4 ತಿಂಗಳು ತುಂಬಿರುತ್ತೆ. ಆವಾಗ ನೀನು ಹುಷಾರಾಗಿ ಟ್ರಾವೆಲ್ ಮಾಡಬಹುದು ಅಲ್ವಾ? ಈ ಬಗ್ಗೆ ನಾನು ಆಗಲೇ ಸೂರಜ್ ಭಾವನ ಹತ್ರ ಮಾತಾಡಿದ್ದೀನಿ. ನಾನೀಗ ಹೊರಡ್ತೀನಿ ಕಣೆ. ನೀನು ಹೆಲ್ತ್ ಕಡೆ ಗಮನ ಕೊಡು. ಜೋಪಾನ. ಹಾಗೆ ನಿನ್ನ ಮಾವ ಅಷ್ಟು ಸರಿ ಇಲ್ಲ, ಸ್ವಲ್ಪ ಕೇರ್ಫುಲ್ ಅಂತ ಸಾನ್ವಿಗೆ ಹೇಳಿದ ಸಂಜನಾ ಎದ್ದು ಮಂಚಕ್ಕೆ ಹೊರಗೆ ಕೂತ ಗೆಳತಿಯನ್ನು ತಬ್ಬಿ ಅವಳ ಹಣೆಗೆ ಮುತ್ತಿಟ್ಟಳು. ಸಂಜನಾಳ ಮಾತು ಕೇಳಿ ಸಾನ್ವಿ ಬೇಸರಾಶ್ಚರ್ಯದಲ್ಲಿ, ನೀನು ಹೇಳ್ತಾ ಇರೋದು ನಿಜನಾ? ನೀನು ಸೂರಿ ಹಾಗಿದ್ರೆ ಮದುವೆ ಆಗಿಲ್ವಾ? ಮಾವನ್ ಬಾಯಿ ಬಿಡಿಸೋಕೆ ಆಡಿದ ನಾಟಕನಾ? ಅಯ್ಯೋ, ನನ್ನ ಬುದ್ಧಿಗಿಷ್ಟು ಇದ್ಯಾಕೆ ನನಗೆ ಹೊಳಿಲೇ ಇಲ್ಲ? ಪೆದ್ದು ಥರ ನಾನು ನಿನ್ನ ಸೂರಿ ಬಗ್ಗೆ ತಪ್ಪು ತಿಳ್ಕೊಂಡು ಏನೇನೋ ಮಾತಾಡಿಬಿಟ್ಟೆ. ನಿನ್ನ ಮನಸ್ಸಿಗೂ ನೋವು ಮಾಡಿಬಿಟ್ಟೆ ಅಲ್ವಾ ಸಂಜು? ಆದರೆ ನೀನು ನನ್ನ ಟ್ರೂ ಫ್ರೆಂಡ್ ಕಣೆ. ನನ್ನ ಬಾಲ್ಯದಿಂದಲೂ ನನ್ನ ಪ್ರತಿ ಕಷ್ಟಕ್ಕೂ ನನಗೆ ಬೆನ್ನೆಲುಬಾಗಿ ನಿಂತಿದ್ದೀಯಾ. ಆದರೆ ನಾನು ನಿನ್ನ ಬಗ್ಗೆನೇ ತಪ್ಪು ತಿಳ್ಕೊಂಡ್ಬಿಟ್ಟೆ. ನನ್ನ ಮೇಲೆ ನನಗೆ ಕೋಪ ಬರ್ತಾ ಇದೆ. ಪ್ಲೀಸ್ ಸಂಜು, ನನ್ನ ಕ್ಷಮಿಸ್ಬಿಡು. ಸಾರಿ ಕಣೆ ಎಂದು ಸ್ನೇಹಿತೆಯನ್ನು ಬಿಗಿದಪ್ಪಿ ಕಣ್ಣೀರು ಹಾಕಿದ ಹುಡುಗಿಯ ಕಣ್ತೊಡೆದ ಸಂಜನಾ ತಾನು ಬಂದ ಕೆಲಸ ಆಯಿತು ಅಂತ ಹೊರಟು ನಿಂತರೆ ಸಾನ್ವಿಗೆ ಎಚ್ಚರ ಆಯಿತು ಅಂತ ಅವಳನ್ನು ನೋಡೋದಕ್ಕೆ ಮನೆಯವರೆಲ್ಲ ವಾರ್ಡ್ ಒಳಗಡೆ ಬಂದರು. ಅಣ್ಣ ಅತ್ತಿಗೆ ಅಮ್ಮನನ್ನು ಚೆನ್ನಾಗಿ ಮಾತನಾಡಿಸಿದ ಸಾನ್ವಿ ಸೂರಜ್ ಮನೆಯವರಲ್ಲಿ ಅಜ್ಜಿನ ಮಾತ್ರ ಖುಷಿಯಾಗಿ ಮಾತಾಡಿಸಿದ್ಲು. ಅವಳ ಅತ್ತೆಯನ್ನು ಮೊದಲಿನ ಹಾಗೆ ಆತ್ಮೀಯವಾಗಿ ಮಾತಾಡಿಸೋ ಗೋಜ್ಗೂ ಹೋಗಲಿಲ್ಲ. ಅವರೇ ಸ್ವಲ್ಪ ಭಾವುಕರಾಗಿ, ನನ್ನನ್ನು ಕ್ಷಮಿಸ್ಬಿಡು ಸಾನ್ವಿ. ಗಂಡ ಮನೆ ಬಿಟ್ಟು ಹೋಗಿದ್ರು. ಅವರು ಹಿಂದಿರುಗಿ ಮನೆಗೆ ಬರಬೇಕು ಅನ್ನೋ ಆಸೆ, ಜೊತೆಗೆ ಅವ್ರು ನಿಮಗೆ ಏನಾದರೂ ತೊಂದರೆ ಮಾಡಿದ್ರೆ ಅನ್ನೋ ಭಯದಲ್ಲಿ ಹೀಗೆ ಸುಳ್ಳು ಹೇಳಿ ನಿನ್ನ ಮನಸ್ಸಿಗೆ ತುಂಬ ನೋವು ಕೊಟ್ಬಿಟ್ಟೆ. ಇದೊಂದು ಸಲ ಈ ಅತ್ತೆನ ಕ್ಷಮಿಸ್ಬಿಡು ಮಗಳೇ ಎಂದರು. ಅತ್ತೆಯ ಕಣ್ಣೀರು ನೋಡಲಾಗಲಿಲ್ಲ ಹುಡುಗಿಗೆ. ಅದಕ್ಕೆ ತಕ್ಷಣ ತಾನೇ ಮೆತ್ತಗಾಗಿ, ಸಾರಿ ಕೇಳಬೇಡಿ ಅತ್ತೆ, ನೀವು ದೊಡ್ಡವರು ಹೀಗೆ ಚಿಕ್ಕವ್ರ ಹತ್ರ ಕ್ಷಮೆ ಕೇಳೋದು ಏನು ಚೆನ್ನಾಗಿರುತ್ತೆ ಹೇಳಿ? ಅದು ಅಲ್ಲದೆ ನೀವು ಮಾವನಿಗೆ ಎಷ್ಟು ಹೆದರ್ತೀರಾ ಅಂತ ನನಗೆ ಗೊತ್ತು. ಆದರೆ ಇನ್ಮೇಲೆ ಮಾವ ಏನೇ ಹೇಳಲಿ ಅದನ್ನು ನೀವು ನನಗೆ ಗುಟ್ಟಾಗಿ ಹೇಳಿ ಅತ್ತೆ. ಆವಾಗ ನಿಮ್ಮ ಮೇಲೆ ಅನುಮಾನ ಬರದೇ ಇರೋ ಹಾಗೆ ನಾನು ಸಿಚುಯೇಷನ್ನ ಹ್ಯಾಂಡಲ್ ಮಾಡ್ತೀನಿ. ಈ ಸಲನೂ ನೀವು ಹೀಗೀಗೆ ವಿಷಯ ಅಂತ ಹೇಳಿದರೆ ಮಾವನಿಗೆ ಸರಿಯಾಗಿ ಬುದ್ಧಿ ಕಲಿಸ್ತಾ ಇದ್ದೆ. ಹೋಗಲಿ ಬಿಡಿ, ಆಗಿದ್ದೆಲ್ಲ ಆಗೋಯ್ತು. ಆದರೆ ಈಗ ನಾನು ಸೂರಜ್ಗೆ ಹೇಗತ್ತೆ ಸಮಾಧಾನ ಮಾಡಲಿ? ನಾನು ಅವರಿಗೆ ಇನ್ನೊಂದು ಮದುವೆ ಆಗಿ ಅಂತ ಹೇಳಿದ್ದನ್ನೇ ಮನಸ್ಸಿಗೆ ಹಚ್ಕೊಂಡು ನನ್ನ ಮೇಲೆ ಕೋಪ ಮಾಡ್ಕೊಂಡಿದ್ದಾರೆ. ಅವ್ರ ಹತ್ರ ನಾನು ಮೊದಲು ಸಾರಿ ಕೇಳಬೇಕು ಎಂದವಳ ಮನಸ್ಸು ಸೂರಜ್ ಇನ್ನೊಂದು ಮದುವೆ ಆಗಿಲ್ಲ ಅನ್ನೋ ಸತ್ಯ ಅರಿತು ಅದೆಷ್ಟು ಪ್ರಸನ್ನವಾಗಿತ್ತೋ ಅದು ಅವಳಿಗೆ ಮಾತ್ರ ಗೊತ್ತು. ಡಾಕ್ಟರ್ ಅವಳನ್ನು ಪರೀಕ್ಷೆ ಮಾಡಿ ಎಲ್ಲವೂ ಸರಿ ಇದೆ, ಆದರೆ ಸ್ವಲ್ಪ ಹೆಚ್ಚು ವಿಶ್ರಾಂತಿ ತಗೋಬೇಕು, ಜೊತೆಗೆ ಊಟ ತಿಂಡಿ ಕಡೆ ಸ್ವಲ್ಪ ಹೆಚ್ಚಿನ ಗಮನ ಕೊಡಬೇಕು ಅಂತ ಹೇಳಿ ಕಳುಹಿಸಿಕೊಟ್ರು. ಸೂರಜ್ ಜೊತೆಗೆ ಮನೆಗೆ ಹೊರಟ ಸಾನ್ವಿ ದಾರಿಯುದ್ದಕ್ಕೂ ಸೂರಿ ಸಾರಿ ಸೂರಿ ಜಪ ಮಾಡ್ತಿರುವಂತೆ ಹೇಳುತ್ತಲೇ ಇದ್ಲು. ಆದರೆ ಅವನೋ ಒಂದೂ ಮಾತಾಡ್ತಿಲ್ಲ. ನಿನ್ನ ಫ್ರೆಂಡ್ ಸಂಜನಾ ಬಂದು ಹೇಳಿದ ಮೇಲೆ ನಿನಗೆ ನನ್ನ ಮೇಲೆ ನಂಬಿಕೆ ಬಂದಿದ್ದ? ನಾನು ನಿನ್ನ ಬಿಟ್ಟು ಇನ್ಯಾವ ಹುಡುಗಿನ ಇಷ್ಟಪಡಲ್ಲ, ಮದುವೆ ಆಗಲ್ಲ ಅನ್ನೋದು ನಿನಗೇ ಗೊತ್ತಿಲ್ವಾ? ನನ್ನ ಮೇಲೆ ನಿನಗೆ ನಂಬಿಕೆನೇ ಇಲ್ವಾ? ಹೋಗೆ ಸಾನ್ವಿ, ನನ್ನ ನಂಬದೇ ಇರೋ ನಿನ್ನ ಜೊತೆಗೆ ನಾನು ಮಾತಾಡಲ್ಲ ಅಂತ ಮುಷ್ಕರ ಹೂಡಿದ್ದ ಹುಡುಗನನ್ನು ಒಲಿಸಿಕೊಳ್ಳಲು ಸಾರಿ ಕೇಳುತ್ತಲೇ ಇದ್ಲು. ಆದರೆ ಅವನಂತೂ ಇಷ್ಟು ಸುಲಭಕ್ಕೆ ಸಾನ್ವಿನ ಕ್ಷಮಿಸಬಾರ್ದು ಅನ್ನೋ ನಿರ್ಧಾರಕ್ಕೆ ಬಂದ್ಬಿಟ್ಟಿದ್ದ. ಹಾಗಂತ ಅವಳನ್ನೇನು ಕಡೆಗಣಿಸಲಿಲ್ಲ ಸೂರಜ್. ಮನೆ ತಲುಪುತ್ತಲೇ ಅವಳನ್ನು ತೋಳಿನಲ್ಲಿ ಎತ್ಕೊಂಡು ರೂಮಿಗೆ ಹೋಗಿ ಮಲಗಿಸಿದ್ದ. ಫ್ರೆಶ್ ಆಗಿ ಬಟ್ಟೆ ಬದಲಿಸಿ ಅಡುಗೆ ಮನೆಗೆ ಹೋಗಿ ಭಾಗ್ಯ ಅವರಿಗೆ ಹೇಳಿ ಸಾನ್ವಿ ಇಷ್ಟ ಆಗೋ ಅಡುಗೆ ತಯಾರಿ ಮಾಡಿಸಿದ್ದ. ತಟ್ಟೆಯಲ್ಲಿ ಊಟ ಜೊತೆಗೆ ಹಾಲು ಹಣ್ಣು ತಗೊಂಡು ರೂಮಿಗೆ ಹೋದವನು ಯಾವುದೋ ಸಿನಿಮಾ ನೋಡ್ತಾ ಇದ್ದವಳ ಕೈಯಿಂದ ರಿಮೋಟ್ ಕಸ್ಕೊಂಡು ಟಿವಿ ಆರಿಸಿ ತಾನೇ ಅವಳಿಗೆ ತುತ್ತು ತಿನ್ನಿಸೋಕೆ ಶುರು ಮಾಡ್ದ.
ಸೂರಜ್ ಕೋಪ ತಣ್ಣಗಾದರೆ ಸಾಕು, ತನ್ನನ್ನು ಮೊದಲಿನಂತೆ ಮಾತನಾಡಿಸಿದ್ರೆ ಸಾಕು ಅಂತ ಅವನು ಹೇಳ್ದಂತೆ ಕೇಳಿಕೊಂಡು ವಿಧೇಯ ವಿದ್ಯಾರ್ಥಿನಿಯಂತೆ ನಡೆದುಕೊಂಡ ಸಾನ್ವಿ ರಾತ್ರಿ ಮಲಗಿದ್ದಾಗ, ಸೂರಿ, ನಿಮ್ಮ ಎದೆ ಮೇಲೆ ಮಲಗ್ತೀನಿ, ಒಂದು ವಾರದಿಂದ ನೀವು ಬೇರೆ ಮದುವೆ ಆಗ್ತೀರಾ ಅನ್ನೋ ದುಃಖದಲ್ಲಿ ಸರಿಯಾಗಿ ನಿದ್ರೆನೇ ಮಾಡಿಲ್ಲ, ಪ್ಲೀಸ್. ಪಿಳಿ ಪಿಳಿ ಕಣ್ಣು ಬಿಟ್ಟು ಸೂರಜ್ ನೋಡ್ತಾ ಕೇಳಿದ್ದಕ್ಕೆ ಅವನೇ ಅವಳನ್ನು ತನ್ನ ಮೇಲೆ ಮಲಗಿಸ್ಕೊಂಡು ಅವಳನ್ನು ತಾನು ಬಳಸಿ ಮಲಗಿದ. ಸೂರಿ, ಥ್ಯಾಂಕ್ ಯು. ನನಗಿಷ್ಟ ಆಗೋ ಹುಳಿ ತೊವೆ, ಮಾವಿನಕಾಯಿ ಸಾರು, ಹಾಗೆ ಗಸಗಸೆ ಪಾಯಸ ಮಾಡಿಸಿದ್ರಲ್ಲ, ನೀವು ಅದೇ ತಿಂದ್ರಾ? ಇಲ್ಲ ನೀವು ನಿಮ್ಮಿಷ್ಟದ ಮೀನು ತಿಂದ್ರಾ? ಹೇಳಿ ಸೂರಿ ಎಂದಳು. ಹ್ಞೂ. ಸಾನ್ವಿ ಎಷ್ಟೇ ಪ್ರಯತ್ನ ಪಟ್ಟರೂ ಅವನು ಒಂದೂ ಮಾತಾಡ್ತಿಲ್ಲ. ಮಾಡಿದ ತಪ್ಪಿಗೆ ಕ್ಷಮೆ ಕೇಳಿದ ಮೇಲೂ ಅದೇನು ಕೊಬ್ಬು ಇದ್ರದ್ದು? ನಾನೊಬ್ಬಳೇ ತಪ್ಪು ಮಾಡಿರೋದಾ? ಈ ಲೈಟ್ ಕಂಬದ ಅಮ್ಮ ಏನೂ ಮಾಡೇ ಇಲ್ವಾ? ಇನ್ನು ಇದ್ರಪ್ಪ, ಅವ್ರನ್ನಂತೂ ಸುಮ್ಮನೆ ಬಿಡಲ್ಲ. ಅವ್ರಿಗಂತೂ ನಾನು ಸರಿಯಾಗಿ ಬುದ್ಧಿ ಕಲಿಸ್ತೀನಿ. ತನ್ನಲ್ಲೇ ಯೋಚಿಸಿಕೊಂಡು ಮಲಗಿದ್ದವಳು ಮೆಲ್ಲಗೆ ಸೂರಜ್ನ ಕೈ ಹಿಡಿದು ತನ್ನ ಒಡಲ ಮೇಲೆ ಇರಿಸ್ಕೊಂಡು, ನನ್ನ ಜೊತೆ ಮಾತಾಡಲ್ವಾ? ಸರಿ, ನಮ್ಮ ಮಗು ಜೊತೆಗೂ ಮಾತಾಡಲ್ವಾ ಎಂದಳು. ಮುದ್ದು ಮುಖ ಮಾಡಿ ಸೂರಜ್ ಕಡೆ ನೋಡಿದ್ಲು. ನಮ್ಮ ಮಗುನ? ಅದು ಯಾವಾಗಿಂದ? ನೀನು ಬೆಳಗ್ಗೆ ಬೇರೆ ಏನೋ ಹೇಳಿದೆ ಅಲ್ವಾ ಸಾನ್ವಿ? ಇದು ಬರೀ ನನ್ನ ಮಗು, ನಾನೇ ಸಾಕ್ತೀನಿ ಅಂತ ಅಂದೆ, ನೆನಪಿಲ್ವಾ ಎಂದ. ಸೂರಜ್ ಮಾತು ಕೇಳಿ ರೇಗ್ ಹೋಯ್ತು ಸಾನ್ವಿಗೆ. ನಾನು ಮಾಡಿದ ಮಾತ್ರ ತಪ್ಪ? ನೀವೇನು ತಪ್ಪೇ ಮಾಡಿಲ್ವಾ? ಮನೆ ಬಾಗಿಲಿಗೆ ಮದುವೆ ಆದ ಗಂಡಿನ ವೇಷ ಹಾಕ್ಕೊಂಡು ಬಂದರೆ ನಾನು ಮಾತ್ರ ಅಲ್ಲ, ನನ್ನ ಜಾಗದಲ್ಲಿ ಯಾರೇ ಇದ್ರೂ ನಂಬಿರೋರು. ಅದೇ ಬೇಸರದಲ್ಲಿ ಒಂದೆರಡು ಜಾಸ್ತಿ ಮಾತಾಡಿಬಿಟ್ಟೆ. ಅಕಸ್ಮಾತ್ ನಾನೇ ಹಾಗೆ ಮಾಡಿದರೆ? ನಿಮ್ಮ ಮನೆ ಬಾಗಿಲಿಗೆ ಹೀಗೆ ಹಾರ ಹಾಕ್ಕೊಂಡು ಪಕ್ಕದಲ್ಲಿ ಒಬ್ಬ ಹುಡುಗನ ಜೊತೆ ಮದುವೆ ಹೆಣ್ಣಿನ ವೇಷದಲ್ಲಿ ಬಂದು ನಿಂತಿದ್ರೆ ನೀವೇನು ಮಾಡ್ತಾಯಿದ್ರಿ? ನಿಜ ಹೇಳ್ತೀನಿ, ನಾನಾದರೂ ಬಾಯಲ್ಲಿ ಮಾತಾಡಿದೆ, ನೀವು ಕೈನಲ್ಲಿ ಮಾತಾಡ್ತಾಯಿದ್ರಿ ಗೊತ್ತಾ ಎಂದಳು ಸಾನ್ವಿ. ಸಾನ್ವಿ ಮಾತನ್ನು ಕೇಳಿದ ಸೂರಜ್, ಖಂಡಿತ ಇಲ್ಲ. ನಾನು ನಿನ್ನ ಎಷ್ಟು ನಂಬ್ತೀನಿ ಅಂದರೆ, ಇಂಥ 100 ಸಿಚುಯೇಷನ್ಸ್ ನನ್ನ ಲೈಫ್ನಲ್ಲಿ ಬಂದರೂ ನಾನು ನಿನ್ನ ಮಾತ್ರ ನಂಬೋದು. ಇದನ್ನೆಲ್ಲ ನಿನ್ನ ಹತ್ರ ಹೇಳಿ ಪ್ರಯೋಜನ ಇಲ್ಲ ಸಾನ್ವಿ. ಯಾಕಂದರೆ ನಾನು ನಿನ್ನ ಪ್ರೀತಿಸೋ ಅಷ್ಟು ನೀನು ನನ್ನ ಪ್ರೀತಿಸಲ್ಲ. ನಾನು ನಿನ್ನ ಬಲವಂತವಾಗಿ ನನ್ನ ಜೊತೆಗೆ ಇರಿಸ್ಕೊಂಡಿದ್ದೀನ ಅಂತ ಅನ್ಸೋಕ್ಕೆ ಶುರುವಾಗಿದೆ. ನೋಡು, ಹಾಗೇನಾದರೂ ಇದ್ದರೆ ಈಗಲೇ ಹೇಳಿಬಿಡು. ನಿನಗೆ ಯಾರಿಷ್ಟ, ಎಲ್ಲಿಷ್ಟ ಅಲ್ಲಿ ಕರ್ಕೊಂಡು ಹೋಗಿಬಿಡ್ತೀನಿ ಎಂದ. ಸೂರಜ್ ಮಾತಿಗೆ ಹಲ್ಲು ಕಿರಿಯುತ್ತಾ ಸಾನ್ವಿ, ನನಗೆ ನನ್ನ ಲೈಟ್ ಕಂಬ ಇಷ್ಟ, ಆದರೆ ಎದೆಗೂಡಲ್ಲಿ ಹೀಗೆ ಮುಖ ಉದುಗಿಸಿ ಬೆಚ್ಚಗೆ ನಿದ್ರೆ ಮಾಡಬೇಕು, ಅದೇ ಇಷ್ಟ. ನೀವು ಅಷ್ಟೇ ಸೂರಿ, ನಾನು ನಿಮ್ಮನ್ನು ಪ್ರೀತಿಸಲ್ಲ ಅಂತೆಲ್ಲ ಹೇಳಬೇಡಿ. ನಾನು ನಿಮ್ಮನ್ನು ತುಂಬ ತುಂಬ ಪ್ರೀತಿಸ್ತೀನಿ. ಆದರೆ ಭಯಕ್ಕೆ ಏನೇನೋ ತೀರ್ಮಾನ ತಗೋತೀನಿ. ಆದರೆ ಇನ್ಮೇಲೆ ಹೀಗೆಲ್ಲ ಮಾಡಲ್ಲ, ಐ ಪ್ರಾಮಿಸ್. ಈಗ ಐ ಆಮ್ ಸಾರಿ, ಆಯಿತಾ? ಇವತ್ತೇ ಲಾಸ್ಟ್. ಇನ್ಮೇಲೆ ನಿಮ್ಮನ್ನು ಬಿಟ್ಟು ಹೋಗ್ತೀನಿ ಅಂತ ನಾನು ಯಾವತ್ತೂ ಹೇಳಲ್ಲ. ಹಾಗೆ ನೀವು ನನ್ನ ಬಿಟ್ಟು ಹೋಗೋದಕ್ಕೂ ಬಿಡಲ್ಲ ಎಂದು ಅವನನ್ನು ಗಟ್ಟಿಯಾಗಿ ಅಪ್ಪಿ ಮಲಗಿದ ಹುಡುಗಿಯ ನೆತ್ತಿಗೆ ಮುತ್ತಿಟ್ಟವನು, ನೀನು ಮಾತಾಡ್ತಾ ಇರೋದು ಅದೆಷ್ಟು ಸತ್ಯ ಅಂತ ನೋಡ್ತೀನಿ ಕಣೆ ಕುಳ್ಳಿ ಎಂದ. ಸೂರಜ್ ಮಾತಿಗೆ ನಕ್ಕವಳು, ಎಷ್ಟು ಸತ್ಯ ಅಂತ ಮುಂದೆ ನಿನಗೆ ಗೊತ್ತಾಗುತ್ತೆ ಕಣೋ ಲಂಬು ಎಂದವಳು ತಕ್ಷಣ ಕಣ್ಮುಚ್ಚಿ ಅವನ ಎದೆಯೊಳಗೆ ಮುಖ ಒದಗಿಸಿ ಬಿಟ್ಟರೆ, ಅವಳ ಮಾತು ಕೇಳಿ ತಾನು ನಗೋಕ್ಕೆ ಶುರು ಮಾಡಿದ ಸೂರಜ್, ಆಯಿತು ಕಣೆ ಕುಳ್ಳಿ, ನಾಳೆಯಿಂದ 1 ವಾರ ಚಾಲೆಂಜ್. ನಾನು ನೋಡ್ತೀನಿ ಯಾರು ಜಾಸ್ತಿ ಪ್ರೀತಿ ಮಾಡ್ತಾರೆ ಅಂತ, ಓಕೆನಾ ಎಂದ. ಓಕೆ, ಆದರೆ ಈಗಲೇ ಚಾಲೆಂಜ್ನಲ್ಲಿ ಸೋಲೋದಕ್ಕೆ ರೆಡಿ ಇರಿ ಸೂರಿ ಎನ್ನುತ್ತಾ ಅವನ ಎದೆಗೆ ಮತ್ತಷ್ಟು ಒತ್ತಿಕೊಂಡು ಮಲಗಿದವಳು ಇನ್ನೊಂದಷ್ಟು ವಿಚಾರ ಮಾತನಾಡ್ತಾ ವಟವಟ ಅಂತ ಸೂರಜ್ ತಲೆ ತಿಂತ ಹಾಗೆ ನಿದ್ರೆಗೆ ಜಾರಿದ್ಲು. ಅವಳನ್ನು ಬಳಸಿ ಮಲಗಿದ್ದವನು ಸಾನ್ವಿ ಗಾಢ ನಿದ್ರೆಗೆ ಜಾರಿರೋದನ್ನು ಖಚಿತಪಡಿಸ್ಕೊಂಡು ಅವಳನ್ನು ಮೆಲ್ಲಗೆ ಪಕ್ಕಕ್ಕೆ ಸರಿಸಿ ತಾನು ಎದ್ದು ಹೋಗಿ ರೂಮಿನ ಬಾಲ್ಕನಿಯಲ್ಲಿ ಹೋಗಿ ನಿಂತವನು ತನ್ನ ಅಣ್ಣ ಯುವರಾಜ್ಗೆ ಕರೆ ಮಾಡಿ ಅವನಿಗೆ ಯಾವುದೋ ವಿಚಾರಕ್ಕೆ ಸಾಂತ್ವನದ ಮಾತುಗಳನ್ನು ಹೇಳುತ್ತಿರುವನು. ಆದರೆ ಯುವರಾಜ್ಗೆ ಸೂರಜ್ನ ಯಾವ ಮಾತುಗಳು ಬೇಕಿಲ್ಲ. ನಿನ್ನ ಹೆಂಡತಿ ಗರ್ಭಿಣಿ ಅನ್ನೋ ಖುಷಿನಲ್ಲಿ ಅವಳಿಗೆ ಊಟ ಮಾಡಿಸಿ ಪುಟ್ಟ ಮಗು ಥರ ಅವಳಿಗೆ ನಿದ್ದೆ ಮಾಡಿಸಿ ಈಗ ದೊಡ್ಡದಾಗಿ ನನಗೆ ಸಮಾಧಾನ ಮಾಡೋಕ್ಕೆ ಬಂದ್ಬಿಟ್ಯಾ? ನನ್ನ ಕಷ್ಟ ಏನು ಅಂತ ನಿನಗೆ ಅರ್ಥ ಆಗಲ್ಲ ಸೂರಿ. ಅದಕ್ಕೆ ಪ್ಲೀಸ್ ಸಮಾಧಾನ ಮಾಡೋಕ್ಕೆ ಬರಬೇಡ. ಮೊದಲಿಂದಲೂ ನೀನೊಂಥರ ಅದೃಷ್ಟವಂತ. ಅದಕ್ಕೆ ನೋಡು, ಕೊನೆಗಳಿಗೆಲಿ ನೀನು ಸಾನ್ವಿನ ಮದುವೆ ಆದೆ. ಈಗ ನೋಡು ಎಷ್ಟು ಖುಷಿಯಾಗಿದ್ದೀಯಾ. ಅವಳು ನಿನ್ನ ಒಳ್ಳೆಯದಕ್ಕೆ ಏನೆಲ್ಲ ಮಾಡೋಕ್ಕೆ ರೆಡಿ ಇದ್ದಾಳೆ. ಯಾವ ಹೆಂಡ್ತಿನೂ ಅಷ್ಟು ಸುಲಭಕ್ಕೆ ಗಂಡ ಇನ್ನೊಬ್ಬಳ ಜೊತೆ ಖುಷಿಯಾಗಿರಲಿ ಅಂತಾಳೆ ಹೇಳು? ನಿಜ ಹೇಳ್ತೀನಿ ಸೂರಿ, ಸಾನ್ವಿ ನಿನಗೆ ಸಿಕ್ಕಿರೋ ನಿಧಿ ಕಣೋ. ಆದರೆ ನಾನು ನೋಡು, ನಿಧಿ ಅಂತ ಮದುವೆ ಆದ ಹುಡುಗಿ ಖಾಲಿ ಕೊಡ ಆಗಿದ್ದಾಳೆ ಎಂದವನು ಬೇಸರದಲ್ಲಿ ಫೋನ್ ಇಟ್ಬಿಟ್ಟ. ಅಣ್ಣ ಪ್ಲೀಸ್ ನನ್ನ ಮಾತು ಕೇಳೋ, ನಾನು ಅದಕ್ಕೆ ಹತ್ರ ಮಾತಾಡ್ತೀನಿ. ಇವನ ಮಾತು ಕೇಳೋ ಅಷ್ಟು ತಾಳ್ಮೆ ಯುವರಾಜ್ಗಿರಲಿಲ್ಲ.
ಏನು ಮಾಡಲಿ ಈಗ? ಅಣ್ಣನ ಕಷ್ಟನ ಹೇಗಪ್ಪ ಬಗೆಹರಿಸ್ಲಿ ಯೋಚಿಸುತ್ತಾ ಮತ್ತೆ ಬಂದು ಮಲಗಿದವನು, ನಾಳೆ ಸಾನು ಹತ್ರ ಈ ವಿಷಯ ಮಾತಾಡ್ತೀನಿ, ಇವಳ ಹತ್ರ ಏನಾದರೂ ಒಂದು ಪ್ರಳಯಾಂತಕ ಐಡಿಯಾ ಇದ್ದೇ ಇರುತ್ತೆ ಎಂದುಕೊಂಡು ಮತ್ತೆ ಅವಳನ್ನು ತನ್ನ ಎದೆ ಮೇಲೆ ಮಲಗಿಸ್ಕೊಂಡು ತಾನು ನಿದ್ದೆ ಮಾಡಿದ್ದ. ಬೆಳಗಿನ ತಿಂಡಿಯ ನಂತರ ಗಾರ್ಡನ್ನಲ್ಲಿ ವಿಹರಿಸುತ್ತಾ ಇದ್ದ ಸಾನ್ವಿ ಯುವರಾಜ್ ಮನೆಗೆ ಬಂದದ್ದನ್ನು ಕಂಡು ಅವನ ಬಳಿ ಹೋದವಳು, ಗುಡ್ ಮಾರ್ನಿಂಗ್ ಭಾವ, ತಿಂಡಿ ಆಯ್ತಾ ಎಂದಳು. ಹಸನ್ಮುಖಿ ಸಾನ್ವಿನ ಕಂಡ ಯುವರಾಜ್ ಮುಖ ತಂತಾನೆ ಅರಳಿತು. ಎಷ್ಟೇ ಬೇಸರ ಇರಲಿ, ಈ ನಿನ್ನ ನಗು ಮುಖ ನೋಡ್ತಾ ಇದ್ದ ಹಾಗೆ ಎಲ್ಲನೂ ಮರ್ತಾಗುತ್ತೆ. ಸದಾ ಹೀಗೆ ನಗ್ತಾ ಇರು ಪುಟ. ನಿನ್ನೆ ನೀನು ಕಣ್ಣೀರು ಹಾಕಿದ ಹಾಗೆ ಮತ್ಯಾವತ್ತೂ ದುಃಖ ಪಡಬೇಡ, ಅವಳ ನೆತ್ತಿ ಸವರುತ್ತಾ ಹೇಳಿದ ಯುವಿ. ನಾನೇನು ಸುಮ್ಮನೆ ಅತ್ನಾ ಬಾವ, ಅದೆಲ್ಲ ಬಿಡಿ. ಒಂದು ಮಾತು ನಿಜ ಹೇಳಿ, ಸೂರಜ್ ಆಡ್ತಾ ಇರೋದು ನಾಟಕ ಅಂತ ನಿಮಗೆ ಮೊದಲೇ ಗೊತ್ತಿತ್ತಾ ಎಂದಳು. ಸಾನ್ವಿ ಪ್ರಶ್ನೆಗೆ ಯುವಿ ಹ್ಞೂ ಅಂದದ್ದೇ ತಡ. ಏನು ಭಾವ ನೀವು ಹೀಗ ಮಾಡೋದು? ನೀವು ತುಂಬ ಒಳ್ಳೆಯವರು ಅಂತ ನಂಬಿದ್ದೆ. ಹೋಗಿ ಬಾವ, ನಾನು ನಿಮ್ಮ ಜೊತೆ ಕೋಪ ನಟಿಸಿ ಮಾತನಾಡುತ್ತಿದ್ದ ಸಾನ್ವಿ ಎದುರಿಗೆ ಕಿವಿ ಹಿಡಿದು ನಿಂತ ಯುವಿ. ಸಾರಿ ಪುಟ್ಟ, ನಾನು ಹೀಗೆ ಮಾಡಬೇಕು ಅಂತ ನಿನ್ನ ಗಂಡ ರಿಕ್ವೆಸ್ಟ್ ಮಾಡ್ಕೊಂಡ. ಅದು ಅಲ್ಲದೆ ನೀನು ದಡ್ಡಿ ಥರ ಚಾರ್ವಿಕಾ ಜೊತೆಗೆ ಅವ್ನು ಮದುವೆ ಮಾಡೋಕ್ಕೆ ನೋಡೋದಿಲ್ಲ, ಅದಕ್ಕೆ ನಿನಗೆ ಸರಿಯಾಗಿ ಬುದ್ಧಿ ಕಲಿಸ್ಬೇಕು ಅಂತ ನನಗೂ ಅನಿಸಿತ್ತು. ನಾನು ಮಾತ್ರ ಅಲ್ಲ, ನಿನ್ನ ಆದಿ ಅಣ್ಣ ಅತ್ತಿಗೆಗೂ ಇದು ನಾಟಕ ಅಂತ ಗೊತ್ತಿತ್ತು. ಯುವಿ ಮಾತು ಕೇಳಿ ಆಶ್ಚರ್ಯದಲ್ಲಿ ಕಣ್ಣರಳಿಸಿದ ಸಾನ್ವಿ, ನೀವೆಲ್ಲ ಒಂದೇ ಟೀಮಾ ಹಾಗಾದರೆ? ಎಲ್ಲ ಸೇರಿಕೊಂಡು ನನ್ನ ಚೆನ್ನಾಗಿ ಬಕ್ರ ಮಾಡಿದ್ರಿ ಅಲ್ವಾ? ಅಳುಮುಖ ಮಾಡಿದ ಸಾನ್ವಿ ಕೆನ್ನೆ ತಟ್ಟಿದ ಯುವಿ, ನಾಟಕ ಮಾಡಿದ್ದು ಒಳ್ಳೇದೇ ಆಯ್ತಲ್ವಾ? ಅದೆಲ್ಲ ಬಿಡು, ನೀನೇನು ಮಾಡ್ತಿದ್ದೀಯ ಇಲ್ಲಿ? ಅದು ಒಬ್ಬಳೇ, ಸೂರಜ್ ಎಲ್ಲಿ ಎಂದ. ಅದಾ, ಮನೆಯೊಳಗಡೆ ಇದೆ, ಲ್ಯಾಪ್ಟಾಪ್ ಹಿಡ್ಕೊಂಡು ಕೂತಿದೆ ಹೀಗೆಂದವಳು ತಕ್ಷಣ ನಾಲ್ಗೆ ಕಚ್ಕೊಂಡು, ಆಫೀಸಿಗೆ ಹೋಗಲ್ವಂತೆ ಬಾವಾ, ನಿಮ್ಮ ತಮ್ಮ ಮೋಸ್ಟ್ಲಿ ನಿಮಗೆ ಕಾಯ್ತಾ ಇರಬೇಕು. ನೀವು ಒಳಗಡೆ ಹೋಗಿರಿ, ನಾನು ಇನ್ನೊಂದು 5 ನಿಮಿಷ ವಾಕ್ ಮಾಡ್ಕೊಂಡು ಬರ್ತೀನಿ ಎಂದಳು. ಆಯ್ತಮ್ಮ, ನಾನು ಹೋಗಿ ನಿನ್ನ ಲೈಟ್ ಕಂಬದ ಹತ್ರ ಮಾತಾಡ್ತಾ ಇರ್ತೀನಿ, ನೀನು ಆಮೇಲಿಂದ ಆರಾಮಾಗಿ ಬಾ. ನಗುತ್ತಾ ಹೊರಟವನ ಹತ್ರ ಸೂರಜ್ನ ಅದು ಇದು ಅಂತ ಅಂದಿದ್ದಕ್ಕೆ ಕ್ಷಮೆ ಕೇಳಿದ್ಲು. ಅಯ್ಯೋ ಹುಚ್ಚುಡ್ಗಿ, ಇದಕ್ಕೆ ಯಾಕೆ ಕ್ಷಮೆ ಕೇಳೋದು? ಗಂಡ ಹೆಂಡತಿ ಅಂದಮೇಲೆ ಹೀಗೆಲ್ಲ ಸಣ್ಣ ಪುಟ್ಟ ತರಲೆ ತುಂಟಾಟ ಇದ್ರೇ ಚಂದ. ಅವನು ನಿನ್ನ ಇಲಿ ಮರಿ ಅಂತೆಲ್ಲ ಕರೆಯಲ್ವಾ? ಸರಿ, ಈಗ ವಾಕ್ ಮಾಡಿದ್ದು ಸಾಕು, ನನ್ನ ಜೊತೆ ಒಳಗಡೆ ಬಾ ಎಂದವನ ಜೊತೆಗೆ ಮನೆಗೆ ಹೋದವಳು ಯುವಿನ ಬಲವಂತ ಮಾಡಿ ತಿಂಡಿಗೆ ಎಬ್ಸಿದ್ಲು. ಅವನ ತಿಂಡಿ ಕಾಫಿ ನಂತರ ಸ್ವಲ್ಪ ಕೆಲಸದ ಬಗ್ಗೆ ಮಾತನಾಡಬೇಕು ಅಂತ ಹೇಳಿ ಸೂರಜ್ ಜೊತೆಗೆ ಅವನ ಸ್ಟಡಿಯಲ್ಲಿ ಕೂತು ಸುಮಾರು ಹೊತ್ತು ಯಾವುದೋ ವಿಚಾರದ ಬಗ್ಗೆ ಚರ್ಚೆ ಮಾಡಿದರು. ಹೊರಗೆ ಬಂದಾಗ ಯುವರಾಜ್ ಮುಖ ಸ್ವಲ್ಪ ಬಾಡಿತ್ತು. ಇದನ್ನು ಗಮನಿಸಿದ ಸಾನ್ವಿ ಸೂರಜ್ಗೆ ಸನ್ನೆ ಮಾಡಿ ಏನಾಯಿತು ಅಂತ ಕೇಳಿದ್ರೆ ಅವನು ಗೋಣಾಡಿಸಿ ಏನೂ ಇಲ್ಲ ಅಂದ. ಅಮ್ಮ, ಅಜ್ಜಿ, ನಾನು ಹೊರಡ್ತೀನಿ ಅಂತ ಹೇಳಿ ಹೊರಟವನ ಕಣ್ಣಾಲಿಗಳು ತುಂಬಿತ್ತು. ಇಲ್ಲಿಗೆ ಈ ಸಂಚಿಕೆ ಮುಕ್ತಾಯವಾಯಿತು. ಸಂಚಿಕೆ ನಿಮ್ಮೆಲ್ಲರಿಗೂ ಇಷ್ಟವಾಗಿದೆ ಅಂತ ಭಾವಿಸ್ತೇನೆ. ದಯವಿಟ್ಟು ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಸೆಕ್ಷನ್ನಲ್ಲಿ ಹಂಚ್ಕೊಳ್ಳೋದನ್ನು ಮರಿಬೇಡಿ. ಧನ್ಯವಾದಗಳು.